ಸರ್ಕಾರಿ ಯೋಜನೆ ಅನುಷ್ಠಾನದಲ್ಲಿ ಯಾಕೆ ನಿರ್ಲಕ್ಷ್ಯಗಳಾಗ್ತಾ ಇದೆ ಅಂತ ಹೇಳಿ ಅಸಡ್ಡೆ ತೋರಿದ ಅಧಿಕಾರಿ ವಿರುದ್ಧ ಬಾಗಲಕೋಟೆ ಡಿಸಿ ಗರಂ ಆಗಿದ್ದಾರೆ. ಲೋಕಾಪುರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಜ್ಯೋತಿ ಒಪ್ಪರಾಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಡಿಸಿ ಜಾನಕಿ. ಲಿಖಿತ ಉತ್ತರವನ್ನು ನೀಡೋದಕ್ಕೆ 15 ದಿನಗಳ ಕಾಲ ಗಡುವನ್ನ ಕೂಡ ಕೊಟ್ಟಿದ್ದಾರೆ. ಸಮರ್ಪಕ ಉತ್ತರ ನೀಡದಿದ್ದಲ್ಲಿ ಕ್ರಮದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮಹತ್ವಾಕಾಂಕ್ಷೆ ಯೋಜನೆಯನ್ನ ಯಶಸ್ವಿಗೊಳಿಸದೆ ಬೇಜವಾಬ್ದಾರಿತನವನ್ನ ತೋರಿಸಿದ್ದಾರೆ. ನಿಗದಿತ ಸಮಯದಲ್ಲಿ ಆರಂಭ ಆಗಿಲ್ಲ ಇಂದಿರಾ ಕ್ಯಾಂಟೀನ್. ಸೊ ಹಾಗಾಗಿ ಕಾರಣ ಏನು? ಇಷ್ಟು ಸಮಯವನ್ನ ಯಾಕೆ ತೆಗೆದುಕೊಳ್ತಾ ಇದ್ದೀರಿ? ಏನ್ ಸಮಸ್ಯೆಗಳಾಗ್ತಾ ಇದೆ ಆರಂಭ ಮಾಡುವುದಕ್ಕೆ? ಪಟ್ಟಣದಲ್ಲಿ ವಾಣಿಜ್ಯ ಮಳಿಗೆ ಹಂಚಿಕೆಯಲ್ಲೂ ಕೂಡ ವಿಳಂಬ ಆಗ್ತಾ ಇದೆ. ಅನುದಾನ ಸಮರ್ಪಕವಾಗಿ ಬಳಸ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ಇದೀಗ ಅಧಿಕಾರಿ ಜ್ಯೋತಿ ಉಪಾರ ಅವರು ಸರಿಯಾಗಿ ಅನುದಾನ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ತಾ ಇಲ್ಲ. ಸಾರ್ವಜನಿಕ ಶೌಚಾಲಯ ಕಾಮಗಾರಿಯ ನಿರ್ವಹಣೆಯಲ್ಲೂ ಕೂಡ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಮುಖ್ಯಾಧಿಕಾರಿ ಪ್ರತಿ ಮಾಹೆ ದಿನಚರಿ ಸಲ್ಲಿಸದೆ ದುರ್ವರ್ತನೆಯನ್ನು ಕೂಡ ತೋರಿಸ್ತಾ ಇದ್ದಾರೆ. ರಾಜ್ಯ ನಾಗರಿಕ ಸೇವಾ ನಿಯಮ 2021ರ ನಿಯಮ ಮತ್ತೆ 3(1) ಉಲ್ಲಂಘನೆ ಕೂಡ ಮಾಡಿದ್ದಾರೆ. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗೆ ಕಾರಣವನ್ನ ಕೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಡಿಸಿ. ಸರಿಯಾದಂತಹ ಕೆಲಸಗಳಾಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಪಟ್ಟಣ ಪಂಚಾಯತಿ ವತಿಯಿಂದ ಇಂದು ದಿನಾಂಕ 9/5/2025ರಂದು ಮುಧೋಳ ರಸ್ತೆ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ವಾಣಿಜ್ಯ ಮಳಿಗೆಗಳ ಸಾರ್ವಜನಿಕ ಬಹಿರಂಗ ಜಾಹೀರಾತು ಲೀಲಾವನ್ನು ನಡೆಸಲಾಗುತ್ತಿದ್ದು, ಮಾನ್ಯ ಮುಖ್ಯಾಧಿಕಾರಿಗಳಾದಂತಹ ಕುಮಾರಿ ಜ್ಯೋತಿ ಉಪಾರ್ ಮೇಡಮ್ ಅವರಿಗೆ ದಿಢೀರನೆ ಆರೋಗ್ಯದಲ್ಲಿ ಏರುಪೇರು ಆಗಿರುವುದರಿಂದ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಅಶೋಕ್ ಫೋನೋ ಸಂಪರ್ಕದಲ್ಲಿದ್ದಾರೆ. ಏನು ಅಶೋಕ್, ಏನ್ ದಾಡಿ ಅಂತೆ ಅಮ್ಮಂಗೆ? ಯಾಕೆ ಸರಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇಲ್ಲ? ಡಿಸಿ ಏನು ಕಾರಣವನ್ನ ಕೇಳಿದ್ದಾರೆ? ಅದಕ್ಕೆ ಕಾರಣಗಳನ್ನ ಕೊಡುವಂತಹ ಕೆಲಸವನ್ನ ಮಾಡಿದಾರಾ ಜ್ಯೋತಿ ಅವರು? ರಮ್ಯಾ, ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಂತ ಒಂದು ಸ್ಟೋರಿ ಅಂತ ಹೇಳ್ಬೋದು. ಯಾಕಂದ್ರೆ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಜ್ಯೋತಿ ಉಪ್ಪಾರ್ ಅವ್ರ ಮೇಲೆ ಈಗ ಏನು 7 ಅಂಶಗಳನ್ನು ಉಲ್ಲೇಖಿಸಿ ಡಿಸಿ ಜಾನಕಿ ಅವರು ನೋಟಿಸ್ ಅನ್ನು ಜಾರಿ ಮಾಡಿರುವಂತದ್ದು. ಸುಮಾರು 15 ದಿನಗಳವರೆಗೆ ಗಡುವನ್ನು ಕೊಟ್ಟಿರುವಂತದ್ದು. 15 ದಿನಗಳಲ್ಲಿ ಈ ನೋಟಿಸ್ಗೆ ಸಮರ್ಪಕ ಉತ್ತರ ನೀಡಿದಲ್ಲಿ ಮುಂದಿನ ಕ್ರಮ ಕೈಗೊಳ್ಳೋದಾಗಿ ಕೂಡ ಏನು ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಸುಮಾರು 5-7 ಏನಂದ್ರೆ ವಿಶೇಷ ಏನು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಕಾಮಗಾರಿಗಳಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ. ಕರ್ತವ್ಯ ನಿರ್ಲಕ್ಷ್ಯದ ಅಡಿಯಲ್ಲಿ ಈಗ ನೋಟಿಸ್ ಜಾರಿ ಮಾಡುವಂತದ್ದು. ಸೊ ಏನು ಮುಖ್ಯವಾಗಿ ಇಂದಿರಾ ಕ್ಯಾಂಟೀನ್, ಸರ್ಕಾರದ ಮಹತ್ವಾಕಾಂಕ್ಷೆ ಇಂದಿರಾ ಕ್ಯಾಂಟೀನ್ ಯೋಜನೆ ಸುಮಾರು 9 ತಿಂಗಳಿಂದ ಒಂದು ನೆನಗುದಿಗೆ ಬಂದಿರುವಂತದ್ದು. ಈಗಾಗಲೇ ಕಾಮಗಾರಿ ಅಪೂರ್ಣ ಆಗಿರುವಂತದ್ದು. ಹೀಗಾಗಿ ಅದು ಸಮರ್ಪಕವಾಗಿ ಬಡವರ ಯೋಜನೆ, 5 ರೂಪಾಯಿದಲ್ಲಿ ಬಡವರ ಹೊಟ್ಟೆ ತುಂಬಿಸುವಂತ ಯೋಜನೆ. ಹೀಗಾಗಿ ಅದನ್ನ ಸರಿಯಾಗಿ ನಿರ್ವಹಿಸಿಲ್ಲ ಅನ್ನೋದು ಏನು ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅದಲ್ಲದೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಮಳಿಗೆಗಳನ್ನ ಈವರೆಗೂ ಕೂಡ ಏನು ಅವನ್ನ ಹರಾಜು ಪ್ರಕ್ರಿಯೆ ನಡೆದಿಲ್ಲ. ಹರಾಜು ಪ್ರಕ್ರಿಯೆಯಲ್ಲಿ ಲೋಪದೋಷ ಕಂಡು ಬಂದು 2-3 ಬಾರಿ ಅದು ವಿಳಂಬವಾಗಿರುವಂತದ್ದು. ಹೀಗಾಗಿ ಅದಲ್ಲದೆ ಬೇಕಾದವರಿಗೆ ಆ ಒಂದು ಮಳಿಗೆಗಳನ್ನ ನೀಡ್ತಾರೆ ಅನ್ನೋ ಒಂದು ಆರೋಪ ಕೂಡ ಆ ಪಟ್ಟಣ ಪಂಚಾಯತಿಯಲ್ಲಿ ಮುಖ್ಯಾಧಿಕಾರಿಗಳ ಮೇಲೆ ಬಂದಿರುವಂತದ್ದು. ಹೀಗಾಗಿ ಈವರೆಗೂ ಕೂಡ ಏನು ಸರ್ಕಾರದ ಮಳಿಗೆಗಳು ಏನು ನಿರ್ಮಾಣಗೊಂಡು 2 ವರ್ಷ ಕಳೆದ್ರು ಕೂಡ ಅವು ಏನು ಯಥಾಸ್ಥಿತಿ ಏನು ಉದ್ಘಾಟನೆಗೊಳ್ಳದೆ ಅಷ್ಟೇ ನಿಂತಿರುವಂತದ್ದು. ಹೀಗಾಗಿ ಅದರಲ್ಲೂ ಕೂಡ ತಾವು ಕರ್ತವ್ಯ ಲೋಪ ವಹಿಸಿದ್ದೀರಿ ಅನ್ನೋ ಒಂದು ಉಲ್ಲೇಖನ ಆ ನೋಟಿಸ್ ನಲ್ಲಿ ಏನು ಉಲ್ಲೇಖ ಮಾಡುವಂತದ್ದು. ಅದಲ್ಲದೆ ಈ ತಂತ್ರಾಂಶದ ಮೂಲಕ ಏನು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಈ ತಂತ್ರಾಂಶದ ಮೂಲಕ ಸಾಕಷ್ಟು ಬದಲಾವಣೆ ತರಬೇಕು ಅನ್ನೋ ಒಂದು ಏನು ಹೆಜ್ಜೆ ಇಟ್ಟಿದ್ರು. ಆ ಹೆಜ್ಜೆಯಲ್ಲಿ ಏನು ಸುಮಾರು 7,389 ಉತಾರೆ ಖಾತೆಗಳು ಆಗ್ಬೇಕಾಗಿತ್ತು ಈ ತಂತ್ರಾಂಶದ ಅಡಿಯಲ್ಲಿ. ಆದ್ರೆ ಈ ಮುಖ್ಯಾಧಿಕಾರಿ ಅವರು ಈವರೆಗೂ ಕೂಡ 218 ಖಾತೆ ಉತ್ತಾರ ಮಾತ್ರ ನೀಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಹೀಗೆ ಸುಮಾರು 7 ಅಂಶಗಳನ್ನ ಇಲ್ಲಿ ಈ ಒಂದು ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದಲ್ಲದೆ ಲೋಕಾಪುರ ಪಟ್ಟಣ ಪಂಚಾಯತಿ ಸಂಬಂಧಪಟ್ಟಂತಹ ಸ್ಮಶಾನ ಜಾಗ ವಿಚಾರಕ್ಕಾಗಿ ಸಾರ್ವಜನಿಕರ ಆಸ್ತಿ ಕಿರಿಕಿರಿ ಕೂಡ ಇರುವಂತದ್ದು. ಆ ಪ್ರಕರಣ ಕೂಡ ನ್ಯಾಯಾಲಯಕ್ಕೆ ಹೋಗಿದೆ. ಆದ್ರೆ ಈವರೆಗೂ ಕೂಡ ಅದರ ಬಗ್ಗೆ ಆ ಸ್ಮಶಾನ ಜಾಗ ಬಗ್ಗೆ ಸೂಕ್ತ ಕ್ರಮಗಳನ್ನ ಕೈಗೊಳ್ಳದೆ ಏನು ಕರ್ತವ್ಯ ನಿರ್ವಹಿಸಿಲ್ಲ, ಏನು ಬೇಜವಾಬ್ದಾರಿ ಏನು ತೋರಿದ್ದೀರಿ ಅನ್ನೋ ಒಂದು ಕೂಡ
ಒಂದು ನಿಷ್ಕಾಳಜಿ ತುಳಿದಿದ್ದೀರಿ ನೀವು ಕರ್ತವ್ಯದಲ್ಲಿ ಅನ್ನೋದು ಕೂಡ ಆ ಒಂದು ನೋಟಿಸ್ ನಲ್ಲಿ ಉಲ್ಲೇಖಿಸಲಾಗಿದೆ. ಅದಲ್ಲದೆ 2020-21 ಸಾಲಿನಲ್ಲಿ ಬಿಡುಗಡೆಯಾಗಿದ್ದಂತ ಅನುದಾನ ಈವರೆಗೂ ಸಮರ್ಪಕವಾಗಿ ಸದುಪಯೋಗ ಮಾಡಿಕೊಂಡಿಲ್ಲ. ಹೀಗಾಗಿ 2023, 24, 25 ಅಂದ್ರೆ 3 ವರ್ಷಗಳ ಅನುದಾನ ಏನು ಸಾಲಿನ ಮಾನದಂಡ ಅನುಸರಿಸುವಲ್ಲಿ ಕೂಡ ಅವರು ವಿಫಲವಾಗಿದ್ದಾರೆ. ಹೀಗಾಗಿ ಪಟ್ಟಣ ಪಂಚಾಯತಿಗೆ ಬರಬೇಕಾಗಿದ್ದ ಅನುದಾನ ಕೂಡ ಬಂದಿಲ್ಲ ಅನ್ನೋದು ಕೂಡ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿರುವಂತದ್ದು. ಅಶೋಕ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸದಾಶಿವ ಅಗ್ಗದ ಸ್ಥಳೀಯರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ರೀ ಮೇಡಮ್ ಅವ್ರಿ. ಹಲೋ 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 ಹಾ ನಮಸ್ಕಾರ ರೀ ಮೇಡಮ್ ಅವ್ರೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಕೇಳ್ತಾ ಇದ್ದಾರೆ ಮೇಡಮ್ ಅವ್ರು. ಹಲೋ ಕೇಳ್ತಾ ಇದ್ದಾರೆ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಅಲ್ಲ, ಕೇಳ್ತಾ ಇದ್ದಾರೆ. ಮಾಡ್ತೀವಿ. ನೋಡಿ, ಇಂದಿರಾ ಕ್ಯಾಂಟೀನ್ ಆರಂಭ ಆದಂತಹ ಸಂದರ್ಭದಿಂದಲೂ ಕೂಡ ನಿರ್ಲಕ್ಷ್ಯವನ್ನ ಕೂಡ ತೋರಿಸ್ತಾ ಇದ್ದಾರೆ ಜ್ಯೋತಿಯವರು. ಅಂದ್ರೆ ಪಟ್ಟಣದಲ್ಲಿ ವಾಣಿಜ್ಯ ಮಳಿಗೆ ಹಂಚಿಕೆಯಲ್ಲೂ ಕೂಡ ವಿಳಂಬವನ್ನ ಕೂಡ ಮಾಡ್ತಾ ಇದ್ದಾರೆ. ಅನುದಾನವನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ತಾ ಇಲ್ಲ. ಮತ್ತೆ ಇದರಿಂದ ಸಾಕಷ್ಟು ತೊಂದರೆಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಹೊಣೆ ಯಾರು ಅಂತ ಹೇಳಿ ಮತ್ತೊಂದು ಕಡೆ ಜಿಲ್ಲಾಧಿಕಾರಿಯವರು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ, ಗಡುವನ್ನ ಕೂಡ ಕೊಟ್ಟಿದ್ದಾರೆ. ಸಮರ್ಪಕವಾಗಿ ಉತ್ತರವನ್ನ ಕೊಡಬೇಕು. ಸರ್ಕಾರಿ ಯೋಜನೆಯನ್ನ ಅನುಷ್ಠಾನದಲ್ಲಿ ಯಾಕೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದೀರಿ? ಅನುದಾನ ಬರ್ತಾ ಇದೆಯಲ್ವಾ, ಯಾಕೆ ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ತಾ ಇಲ್ಲ? ಯಾಕೆ ಜನಸಾಮಾನ್ಯರಿಗೆ ತೊಂದರೆಯನ್ನ ಕೊಡ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಅದಕ್ಕೆ ಉತ್ತರವನ್ನ ಕೂಡ ನಿರೀಕ್ಷೆಯನ್ನ ಕೂಡ ಮಾಡ್ತಾ ಇದ್ದಾರೆ. 15 ದಿನಗಳ ಗಡುವನ್ನ ಕೂಡ ಕೊಟ್ಟಿದ್ದಾರೆ. 15 ದಿನದ ಒಳಗಾಗಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಲಿಖಿತ ರೂಪದಲ್ಲಿ ಉತ್ತರವನ್ನ ಕೂಡ ಕೊಡಬೇಕು ಅಂತ ಹೇಳಿ ಜ್ಯೋತಿ ಉಪ್ಪಾರ ಅವರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ, ನೋಟಿಸನ್ನ ಕೂಡ ಕೊಡಲಾಗಿದೆ. ಬಡವರು, ಪ್ರಯಾಣಿಕರು, ಕೂಲಿ ಕಾರ್ಮಿಕರು ಈ ಒಂದು ಇಂದಿರಾ ಕ್ಯಾಂಟೀನನ್ನೇ ನಂಬ್ಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಬಡವರು ಊಟ ಇಲ್ಲದೆ ಸಾಯ್ತಾ ಇದ್ದಾರೆ ಪಾಪ. ಅಂಥವರಿಗೆ ಇಂದಿರಾ ಕ್ಯಾಂಟೀನ್ ವರವಾಗಬೇಕೇ ಹೊರತು ಆದರೆ ಇಲ್ಲಿ ಶಾಪವಾಗಿ ಪರಿಣಮಿಸಿದೆ. ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸ್ತಾ ಇಲ್ಲ. ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟ, ರಾತ್ರಿ ಊಟ ಏನೂ ಕೂಡ ಲಭ್ಯ ಆಗ್ತಾ ಇಲ್ಲ. ಮತ್ತು ಇಂದಿರಾ ಕ್ಯಾಂಟೀನ್ನ ಸ್ಥಿತಿಯನ್ನು ಕೂಡ ನೋಡ್ತಾ ಇದ್ದೀರಿ ಈ ದೃಶ್ಯದಲ್ಲಿ. ಯಾವ ರೀತಿಯಾದಂತಹ ಅವ್ಯವಸ್ಥೆಯ ಆಗರ ಆಗಿದೆ ಅಂತ ಹೇಳಿ ಇಂದಿರಾ ಕ್ಯಾಂಟೀನ್. ಮೇಡಮ್ ಅವ್ರ, ನಮಗ ಅದು ಏನಿಲ್ಲ, ನಮ್ಮ ಪಂಚಾಯತಿ ಏನದಾರಲ್ಲ, ನಮ್ಮ ಸಾರ್ವಜನಿಕ ಜಾಲಿಕಟ್ಟಿ ಉತ್ತಾರ ಏನೈತ್ಲ ಬರೀ ಕೋರ್ಟ್ನಾಗ ಐತೆ ಅಂತ ಹೇಳ್ತಾರು.